back. In an exclusive interview with Times Now, the Dharamstala whistleblower alleged decades long of undocumented burials in the forest areas. He claims that the temple authorities ordered the mass burials, many of them showing alleged assault marks. Listen in. So, ಧರ್ಮಸ್ಥಳದಲ್ಲಿ ಏನಾಯ್ತು, ಇದು ಎಲ್ಲಿಂದ ಶುರುವಾಯ್ತು, ನೀವು ಯಾವಾಗ ಇದರ ಹೆಣ ಹುಟ್ಟೋದನ್ನ ಶುರು ಮಾಡಿದ್ರಿ ಅಂತ ಹೇಳ್ಬೋದಾ? ಇಲ್ಲ, ಈಗ ನಾನು ಬರೋ ಮುಂಚೆಯಿಂದ ತುಂಬಾ ಮಂದಿ ಮಾಡ್ತಾ ಇದ್ರು ಆ ಕೆಲಸವನ್ನು. ಈಗ ನಮ್ಗೆ 1998ರಿಂದ ನಮ್ಗೆ ಇದು ಸ್ವಲ್ಪ ತುಂಬಾ ಕಷ್ಟ, ಟಾರ್ಚರ್ನಿಂದ ಭಯದಿಂದ ನಮ್ಮನ್ನು ಈ ಕೆಲಸ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಮಾಡ್ತಾ ಬರ್ತಾ ಇದೀವಿ. ಮತ್ತೆ ಬೇರೆ ಉಪಾಯ ಇಲ್ಲದೆ ನಮ್ಮ ಪ್ರಾಣ ಭಯಕ್ಕೋಸ್ಕರ ನಮ್ಮ ಈ ಕೆಲಸ ಮಾಡ್ತಾ ಬರ್ತಾ ಇದ್ವಿ. ಮಾಡ್ಲೇಬೇಕಾಗಿ ಬಂತು. ಹಾಗಾಗಿ ಹೀಗೆ ಮಾಡ್ತಾ ಬರ್ಬೇಕಾದ್ರೆ 2014 ಅಂತ ಎನಿಸ್ತದೆ. 2014ರಲ್ಲಿ ಮತ್ತೆ ನಮ್ಮ ಶಾಲೆಗೆ ಹೋಗುವ ಮಕ್ಕಳ ಮೇಲೆ ಕೆಲವು ದೌರ್ಜನ್ಯಗಳೆಲ್ಲ ಮಾಡಿ ಎಸಗಿದ್ದಾರೆ. ಆದ್ರಿಂದ ನಮ್ಗೆ ಮನಸ್ಸು ಬೇಸತ್ತು, ನಮ್ಮ ಮಕ್ಕಳ ಮೇಲೆ ಈ ತರ ದೌರ್ಜನ್ಯ ಮಾಡ್ತಾರೆ ಅಂತೇಳಿ ನಾವು ಊರು ಬಿಟ್ಟು ಹೋಗ್ಬೇಕಾದ ಪರಿವೇಶ ಬಂತು. ಹಾಗೆ ನಾವು ರಾತ್ರಿ ಊರು ಬಿಟ್ಟು ಬೇರೆ ರಾಜ್ಯ ಕಡೆ ಹೋಗಿ ಸೇರ್ಕೊಳ್ತೀವಿ ಇಷ್ಟೇ. ನೀವು ಹಣ ಹುಟ್ಟೋದಕ್ಕೆ ಯಾವಾಗ ಶುರು ಮಾಡಿದ್ರಿ? ಈಗ ಮಾಡುವಾಗ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ತಿಲ್ವಾ? ಮಾಡೋದಿದ್ರೆ ನಮ್ಮನ್ನು ಮಣ್ಣು ಮಾಡ್ತಾರೆ ಅವರು. ಈಗ ನಾವು 1998ರಲ್ಲಿ ನಾನು ಕೇಳಿದೆ, ನನಗೆ ಇದು ಅಭ್ಯಾಸ ಇಲ್ಲ, ನಾನು ಈ ಕೆಲಸ ಮಾಡೋದಿಲ್ಲ ಅಂತ. ಆದ್ರೆ ಮಾಡೋದಿದ್ರೆ ಅನಿವಾರ್ಯ, ನಿನ್ನೂ ನಾವು ಮಣ್ಣಿಗೆ ಹಾಕಿ ಬಿಡ್ತೀವಿ ಅಂತ ಹೇಳುವಾಗ ಮತ್ತೆ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಮಾಡಲೇಬೇಕು. ನಾವು ಬದುಕಿರೋದೇ ನಮ್ಮ ಫ್ಯಾಮಿಲಿಗೋಸ್ಕರ. ಮತ್ತೆ ಬೇರೆ ಉಪಾಯ ಇಲ್ಲ, ಭಯದಿಂದ ನಾನು ಆ ಕೆಲಸ ಮಾಡ್ಬೇಕಾಗಿ ಬಂದು ಮಾಡ್ತಾ ಇದ್ದೆ. ಜೀವ ಬೆದರಿಕೆ ಏನಾದ್ರೂ ಇತ್ತು, ತುಂಬಾ ಇತ್ತು. ಜೀವ ಬೆದರಿಕೆ ಭಾರಿ ಇತ್ತು. ಬೇರೆ ಉಪಾಯ ಇಲ್ಲ, ಆ ಜೀವ ಭಯದಿಂದಲೇ ನಾನು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೇರೆ ಎಂತ ಉಪಾಯ ಇಲ್ಲ. ನಮ್ಗೆ ಏನೋ ಮಣ್ಣು ಮಾಡಲೇಬೇಕು. ಮಾಡೋದಿದ್ರೆ ನಮ್ಮನ್ನು ತುಂಡಾಗೆ ಕತ್ತರಿಸಿ ಹಾಕ್ತೇನೆ ಅಂತೆಲ್ಲ ಎದುರಿಸಿದ್ದಾರೆ. ಅದೊಂದು ಪ್ರಾಣ ಭಯನೇ. ಮತ್ತೆ ನಮ್ಮ ಫ್ಯಾಮಿಲಿ ಬದುಕಬೇಕಲ್ಲ, ನಾವು ಈ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ನೀವು ಧರ್ಮಸ್ಥಳಕ್ಕೆ ಬರ್ತೀರಾ, ಮತ್ತೆ ಪುನಃ ಧರ್ಮಸ್ಥಳವನ್ನ ಬಿಟ್ಟು ಹೋಗ್ತೀರಾ, 10 ವರ್ಷ ಆದ್ಮೇಲೆ ವಾಪಸ್ಸು ಬರ್ತೀರಾ. ನಿಮ್ಗೆ ಫಸ್ಟ್ ಧರ್ಮಸ್ಥಳ ಬಿಟ್ಟು ಹೋಗ್ಲಿಕ್ಕೆ ಏನು ಕಾರಣವಾಯ್ತು? ಅದೇ ವಾಪಸ್ ಬರೋದಕ್ಕೆ ಏನ್ ಕಾರಣ? ಈಗ ನಾವು ಧರ್ಮಸ್ಥಳ ಬಿಟ್ಟು ಹೋಗ್ಲಿಕ್ಕೆ ಅನೇಕ ಕಾರಣ ಇದೆ. ಅಂದ್ರೆ ನಮ್ಮ ಫ್ಯಾಮಿಲಿ ಮೇಲೆ ಎಲ್ಲ ದೌರ್ಜನ್ಯ ನಡೆಯುವಾಗ ನಾವು ಹೋಗೋದೇ, ಬೇರೆ ಉಪಾಯ ಇಲ್ಲ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಬೇರೆ ಏನಂದ್ರೆ, ನಮಗೀಗ ಈ ಯೂಟ್ಯೂಬಲ್ಲೆಲ್ಲ ನೋಡುವಾಗ ಅದೇ ಈ ಥರ ಎಲ್ಲ ಪಬ್ಲಿಕ್ ಆಗ್ತಾ ಉಂಟಲ್ಲ, ಸರಿ ನಾವು ಸಹ ಇಷ್ಟು ಹೆಣಗಳನ್ನು ಮಣ್ಣು ಮಾಡಿದ್ದೇವೆ, ನಾವು ತೆಗೆದುಕೊಡುವ ಅಂತೇಳಿ ನನ್ನ ಮನಸ್ಸಲ್ಲಿ ಅನಿಸಿತು. ಮತ್ತೆ ನನಗೆ ನಿದ್ದೆ ಸಹ ಬರೋದಿಲ್ಲ. ಆ ಹೆಣಗಳದ್ದು ಬುರುಡೆ ಎಲ್ಲ ಕನಸಲ್ಲಿ ಬರುವಾಗೆ ಆಗ್ತಾ ಉಂಟು. ಬೇರೆ ಉಪಾಯ ಇಲ್ಲದೆ ಸರಿ, ನಮಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಈ ಪಾಪ ಪ್ರಜ್ಞೆಯನ್ನು ಕಮ್ಮಿ ಮಾಡ್ಕೊಳ್ಳೋಣ ಅಂತೇಳಿ ನಾನೇ ಈ ಪಾಪ ಪ್ರಜ್ಞೆ ಕಾಡಿಯೇ ನಾನು ಬಂದು ಇವನಿಗೆ ಎತ್ತುಕೊಡ್ಲಿಕ್ಕೆ ನಾನು ಕೋರ್ಟ್ ಮೂಲಕ ಆದೇಶ ಮಾಡಿ ಕೇಳಿ ಈ ವ್ಯವಸ್ಥೆ ಮಾಡಿಕೊಂಡು SIT ಅವರು ನನಗೆ ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾರೆ. ಈಗ ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಈ ತನಿಖೆ ಬಂದು ಹೇಳಿರೋ ಆರೋಪಗಳು ಒಂಥರ ರಾಜಕೀಯವಾಗಿ ಬದಲಾವಣೆ ಆಗ್ತದೆ. ಅಂದ್ರೆ ಅಸೆಂಬ್ಲಿಯಲ್ಲೂ ಇದ್ರ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ನೀವು ಒಂದು ರಾಜಕೀಯ ಪಾಲ್ ಆಗಿ, ಅಂದ್ರೆ ನಾನು ಇದು ರಾಜಕೀಯ ಪಾಲಾಗಿ ನಾನು ಮಾಡ್ಲಿಕ್ಕೆ ಬಂದದಲ್ಲ. ನಾನು ಒಂದು ಮನಸ್ಸಾಕ್ಷಿಯಾಗಿ ನಾನು ಮಾಡ್ತಾ ಇದ್ದೇನೆ. ರಾಜಕೀಯ ಮಾಡಿದರೆ ಅದು ಅವರ ರಾಜಕೀಯ, ಅವರ ಜನಗಳು ಮಾಡ್ಕೊಳ್ತಾರೆ, ಮಂತ್ರಿಗಳು ಮಾಡ್ಕೊಳ್ತಾರೆ, ಅದು ನನಗೆ ಚಿಂತೆ ಇಲ್ಲ. ನನಗೆ ಏನು, ನಾನು ಇಲ್ಲಿ ಶವಗಳನ್ನ ಊತಾಕಿದ್ದೀನಿ, ಆ ಶವಗಳನ್ನು ತೆಗೆಸಿ ಆ ಶವಗಳಿಗೆ ಒಂದು ಪೂಜೆ ಪುನಸ್ಕಾರನೋ ಅಲ್ಲ ಒಂದು ಅಂತಿಮ, ಕೆಲವು ತಾಯಿಂದಿರೆಲ್ಲ ಬಿಟ್ಟು ಹೋದದುಂಟು, ಇಲ್ಲ ಮಕ್ಕಳು ಮರಿ ಇಲ್ಲದ ಉಂಟು, ಅವರಿಗೇನೋ ಒಂದು ಆತ್ಮ ತೃಪ್ತಿ ಸಿಗ್ಲಿ. ಕೆಲವರಿಗೆಲ್ಲ ಗೊತ್ತಿಲ್ಲದೆ ಮಕ್ಕಳಿಲ್ಲದೆ ಇದ್ದಾರೆ, ಎಲ್ಲೆಲ್ಲೋ ಕಳ್ಕೊಂಡಿದ್ದಾರೆ ಮಕ್ಕಳನ್ನು, ಅಂಥವ್ರಿಗೆಲ್ಲ ಸಿಕ್ಲಿ ಅಂತೇಳಿ ನಂದೊಂದು ಅನಿಸಿಕೆ. ಮತ್ತೆ ನನಗೆ ಆ ಪಾಪ ಪ್ರಜ್ಞೆ ಕಾಡ್ತಾನೆ ಉಂಟು ಇನ್ನೂ ಸಹ. ಅದರಿಂದ ನನ್ನ ಪ್ರಾಣ ಭಯದಿಂದ ಆ ಕೆಲಸ ಮಾಡ್ಕೊಂಡು ಬಂದದನ್ನು ನಾನು ತೀರಿಸ್ಕೊಳ್ಳೋಣ ಅಂತ ಬಂದಿದ್ದೇನೆ. ಈಗ SIT ತನಿಖೆ ಶುರುವಾಗಿದೆ, ಅವರು ಅಭಿಯೋಗಿಸಿ ಶುರು ಮಾಡಿದ್ದಾರೆ. ಎರಡು ಜಾಗಗಳಲ್ಲಿ ಹ್ಯೂಮನ್ ರಿಮೇನ್ಸ್ ಸಿಕ್ಕಿದೆ. ಆದ್ರೆ ಇದು ನೀವು ನಿಮ್ಮ ಕಂಪ್ಲೇಂಟ್ ಅಲ್ಲಿ ಹೇಳಿರೋ ಕಂಪ್ಲೇಂಟ್ ಅಲ್ಲಿ 100 ಶವಗಳಿದೆ ಅಂತ ಹೇಳಿದ್ದೀವಿ. ಹೆಣಗಳನ್ನ ಊಟಾಕ್ತೀವಿ ಅಂತ ಹೇಳ್ತೀವಿ. ಅದರಿಂದ 2 ಶವ ಸಿಕ್ಕಿದೆ. ಅದಕ್ಕೆ ನೀವು ಏನ್ ಹೇಳ್ತೀರಾ? ಅದಕ್ಕೆ ನಮೀಗ 2 ಶವ ಸಿಕ್ಕಿದೆ ಅಂದ್ರೆ ಅದು 2 ಶವ ಏನೋ ಪುಣ್ಯಕ್ಕೆ ಸಿಕ್ಕಿದೆ. ಮಿಕ್ಕಿದ ಶವಗಳೆಲ್ಲ ಸಿಕ್ಕಿಲ್ಲ ಅಂದ್ರೆ ಇನ್ನು ಸಿಗುವಂತದ್ದು ಇದೆ.
ಅದರ ಮುಂಚೆ ಕೆಲವು ಕಡೆ ಎಲ್ಲ ಮಣ್ಣಿನ ಕೆಲಸ ನಡೆದಿದೆ. ಅಂದ್ರೆ ನಾನು ಶವಗಳನ್ನು ಎಲ್ಲೆಲ್ಲಿ ಊತಾಕಿದ್ದೀನಿ, ಹೆಚ್ಚು ಶವಗಳನ್ನು ಊತಾಕಿದ ಜಾಗದಲ್ಲೆಲ್ಲ ತುಂಬಾ ಒಂದು ಭೂಮಿ ಬದಲಾವಣೆ ಮಾಡಿದ್ದಾರೆ. ಆ ಭೂಮಿ ಬದಲಾವಣೆ ಆದದ್ರಿಂದ ಸ್ವಲ್ಪ ಶವಗಳನ್ನು ತೆಗಿಲಿಕ್ಕೆ ನನಗೆ ಶ್ರಮ ಆಗ್ತಾ ಉಂಟು. ಈಗಾಗಲೇ ಹೇಳಿದಾಗ 13 ನಂಬರಲ್ಲಿ ನೋಡಿ ಎಷ್ಟು ಮಣ್ಣು ಹಾಕಿದ್ದು, ಅದನ್ನೆಲ್ಲ ತೆಗಿಲಿಕ್ಕೆ ಒಂದು 2 ದಿವಸ ಆಗುತ್ತೆ. 2 ದಿವಸ ಮಣ್ಣು ತೆಗೆದು ಅನಂತರ ಕೆಳಗೆ ಇಟ್ಟಾಚಿ ಇಳಿಸಿ ಅದರಲ್ಲಿ ಕಪ್ಪು ಮಣ್ಣು ತೆಗೆದ್ರೇನೆ ಮೂಳೆಗಳು ಸಿಗೋದು. ಮೂಳೆಗಳೆಲ್ಲ ಅಂಟು ಮಣ್ಣು ಅಡಿಯಲ್ಲಿ, ಅದೆಲ್ಲ ತೆಗಿಲಿಕ್ಕೆ ಸ್ವಲ್ಪ ಶ್ರಮ ಇದೆ. ಅದಕ್ಕೆ ಸರ್ಕಾರವು ಸ್ವಲ್ಪ ಶ್ರಮ ಪಡಬೇಕಾಗ್ತದೆ. ಮತ್ತೆ ನಮ್ಮ ಕೈಯಲ್ಲಿ ಏನು ಇಲ್ಲ. ನಾನೊಂದು ಹೇಳುದು ನನ್ನ ಬೇಡಿಕೆ ಅಷ್ಟೇ. ಮತ್ತು ಈಗ ನೋಡಿದ್ರೆ ಅಲ್ಲಿ ಬಾವುಬೆಟ್ಟದಲ್ಲಿ ಒಂದು 10-30ರಷ್ಟೆಲ್ಲ ಉಂಟು, ಅಲ್ಲಿ ಕೂಡ ತೆಗಿಲಿಕ್ಕೆ ಉಂಟು. ಅಲ್ಲೆಲ್ಲ ಹೋದ್ರೆ ಸಿಗುತ್ತೆ, ಇನ್ನು ಸಿಗೋದೆಲ್ಲ ಕೆಲವೆಲ್ಲ ಉಂಟು. ಇನ್ನು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕಿದೆಲ್ಲ ತುಂಬ ಉಂಟು, ಅದನ್ನೆಲ್ಲ ತೆಗಿಲಿಕ್ಕೆ ಉಂಟು. ಇನ್ನು SIT ಅವರು ಅದನ್ನು ತೆಗೆಸಿಕೊಡ್ತಾರೆ. ನಾನು ನಿರೀಕ್ಷೆಯಲ್ಲಿ ಇದ್ದೇನೆ ಅವರು ತೆಗೆಸಿಕೊಡ್ತಾರಂತ. ನೀವು ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಆವಾಗ ನೀವು ಏನಾದ್ರು ಪೊಲೀಸರ ಹತ್ರ ಹೋಗ್ಬೋದು, ಗೌರ್ಮೆಂಟ್ ಉದ್ಯೋಗಸ್ಥರ ಹತ್ರ ಹೋಗ್ಬೋದು ಅಂತ ಅನ್ಕೊಂಡಿದ್ರ? ಹೋಗಿದ್ರ? ಯಾವತ್ತಾದ್ರೂ ಪ್ರಯತ್ನ ಮಾಡಿದ್ರ? ಇಲ್ಲ, ಆ ಥರ ಏನು ಪ್ರಯತ್ನ ಮಾಡಿಲ್ಲ. ನಾನು ಹೋಗಿ ಅವರನ್ನು ನೋಡ್ಬೇಕಂತ ಏನು ಪ್ರಯತ್ನ ಮಾಡಿಲ್ಲ. ಈಗ ನೀವು ಹೂತಿಟ್ಟ ಶವಗಳು ನಿಮ್ಗೆ ನಿಮ್ಮ ಹತ್ರ ಬಂದಾಗ, ಹೂಸಾಕೋದಕ್ಕೆ ಬಂದಾಗ, ನಿಮ್ಗೆ ಯಾಕೆ ನಿಮ್ಮ ಕಂಪ್ಲೇಂಟ್ ಅಲ್ಲಿ ನೀವು ಹೇಳಿದ್ರಿ ಕೆಲವು ವ್ಯಕ್ತಿ ಅತ್ಯಾಚಾರ ಮಾಡಿದ್ರು ಅಂತ, ನಿಮ್ಗೆ ಯಾಕೆ ಹಾಗನ್ನಿಸ್ತು? ಅಂದ್ರೆ ನಮ್ಗೆ ಅದು ಅತ್ಯಾಚಾರ ಮಾಡಿದನ್ನು ನಾವು ಕಣ್ಣಲ್ಲಿ ನೋಡ್ಬೇಕಂತಿಲ್ಲ. ನಾವು ಡೈಲಿ ನಮಗೆ ಆ ಥರ ಶವಗಳನ್ನು ನೋಡಿ ಅಭ್ಯಾಸ ಆಗಿದೆ. ಶವಗಳ ಮೇಲೆ ಒಂದು ಉಗುರಿನಲ್ಲಿ ಪರ್ಚಿದಾಗ್ಲಿ, ಒಂದು ಕಚ್ಚಿದಾಗ್ಲಿ, ಕೆಲವು ಬ್ಲೀಡಿಂಗ್ ಆಗೋದು, ಮತ್ತೆ ಕುತ್ತಿಗೆ ಇಸುವಿಕೆ ಎಲ್ಲ ಕಣ್ಣಿಗೆ ಕಾಣುವಾಗ ನಮ್ಗೆ ಹಾಗೆ ಅತ್ಯಾಚಾರ ಅಂತ ಕಾಣಿಸ್ತದೆ. ಮತ್ತೆ ಅದಕ್ಕೆ ಎದುರಿನ ಸಾಕ್ಷಿ ಏನಿಲ್ಲ, ಕಣ್ಣಿನ ಸಾಕ್ಷಿನ, ಬೇರೆ ಏನಿಲ್ಲ. ನಮಗೆ ಅದರ ಮೇಲೆ ಗುರುತುಗಳ ಮೇಲೆ ನಾವು ಮನಸ್ಸಲ್ಲಿ ಎಣಿಸ್ಕೊಳ್ತೀವಿ, ಇದು ಅತ್ಯಾಚಾರ ಆಗಿದೆ ಅಂತ ನಾವು ಎಣಿಸ್ಕೊಳ್ತೀವಿ.